ನಮಸ್ತೆ ಕರ್ನಾಟಕ. ನನ್ನ ಹೆಸರು ಪ್ರಶಾಂತ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತು ನಾವು ವರ್ಕೌಟ್ ಬಗ್ಗೆ ಅಲ್ಲದೆ ವರ್ಕೌಟಲ್ಲಿರೋ ಕೆಲವೊಂದು ಮಿತ್ಸ್ ಅಂದರೆ ವರ್ಕೌಟ್ ಬಗ್ಗೆ ನಮ್ಮಿರೋ ರಾಂಗ್ ಅಸಂಪ್ಷನ್ಸ್ಗಳನ್ನ ನೋಡುವ. ಈ ರಾಂಗ್ ಅಸಂಪ್ಷನ್ಸ್ ಎಲ್ಲಿಂದ ಬರೋದು ಅಥವಾ ಈ ಮಿತ್ಸ್ ಎಲ್ಲಿಂದ ಬರೋದು? ಸೊ ನಿಮ್ಮ ಫ್ರೆಂಡ್ಸ್ ನಿಮ್ಗೆ ಹೇಳಿರ್ತಾರೆ ಅಥವಾ ನಿಮ್ಮ ಟ್ರೈನರ್ ನಿಮ್ಗೆ ಹೇಳಿರ್ತಾರೆ. ಈ ಮಿತ್ಸ್ ಎಷ್ಟು ಅಂಶ ಅದರಲ್ಲಿ ನಿಜ ಇದೆ, ಎಷ್ಟು ಅಂಶ ಅದರಲ್ಲಿ ಸುಳ್ಳಿದೆ ಅನ್ನೋದನ್ನು ಈ ವಿಡಿಯೋಲ್ಲಿ ನೋಡುವ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಕೀಪ್ ವಾಚಿಂಗ್. ಸೊ ನಮ್ಮ ಫಸ್ಟ್ ಮಿತ್, ನಾವು ವರ್ಕೌಟ್ ಮಾಡೋದನ್ನು ನಿಲ್ಲಿಸಿದ್ರೆ ಅಂದರೆ ನಾವು ಜಿಮ್ಗೆ ಹೋಗೋದನ್ನು ನಿಲ್ಲಿಸಿದ್ರೆ ನಮ್ಮ ಬಾಡಿಯಲ್ಲಿರೋ ಮಸಲ್ ಫ್ಯಾಟಾಗಿ ಕನ್ವರ್ಟ್ ಆಗುತ್ತೆ ಅನ್ನೋದು ಇದು ಕಂಪ್ಲೀಟ್ ನಾನ್ಸೆನ್ಸ್. ಯಾವತ್ತು ನಮ್ಮ ಬಾಡಿಯಲ್ಲಿರೋ ಮಸಲ್ ಫ್ಯಾಟಾಗಿ ಯಾವತ್ತೂ ಕನ್ವರ್ಟ್ ಆಗಲ್ಲ. ನೀವು ವರ್ಕೌಟ್ ಮಾಡೋದನ್ನು ನಿಲ್ಲಿಸ್ಬಿಟ್ಟು ನಾನು ಯಾವತ್ತೂ ಮೇಂಟೆನೆನ್ಸ್ ಕ್ಯಾಲರೀಸ್ ಬಗ್ಗೆ ತುಂಬಾ ಮಾತಾಡ್ತೀನಿ. ಇಫ್ ಇನ್ ಕೇಸ್ ನೀವು ನಿಮ್ಮ ಮೇಂಟೆನೆನ್ಸ್ ಕ್ಯಾಲರಿ ಮೇಲೆ ಕನ್ಸ್ಯೂಮ್ ಮಾಡ್ತಾ ಇದ್ದರೆ ಮಾತ್ರ ನಿಮ್ಮ ಬಾಡಿಯಲ್ಲಿ ಫ್ಯಾಟ್ ಸ್ಟೋರ್ ಆಗುತ್ತೆ. ವರ್ಕೌಟ್ ಮಾಡೋದನ್ನು ಬಿಟ್ಟರೆ ನಿಮ್ಮ ಮಸಲ್ ಮಾಸ್ ಏನಿರುತ್ತೋ ಅದು ಡೆಫಿನೆಟ್ಲಿ ಕಮ್ಮಿ ಆಗುತ್ತೆ. ಬಿಕಾಸ್ ಮಸಲ್ ಯಾವಾಗ ಬೆಳೆಯೋದು, ನಿಮ್ಮ ಬಾಡಿಯಲ್ಲಿ ತುಂಬಾ ಲೋಡ್ ಇರಬೇಕಾದ್ರೆ, ಅಂದರೆ ನೀವು ಒಂದು ಹೆವಿ ಡಂಬಲ್ ಲಿಫ್ಟ್ ಮಾಡಬೇಕಾದ್ರೆ ಬಾಡಿಗೆ ಅನಿಸುತ್ತೆ ಕಿ ಎಸ್ ಈ ವೇಟ್ ಲಿಫ್ಟ್ ಮಾಡೋಕ್ಕೆ ನಂಗೆ ಇನ್ನೂ ಜಾಸ್ತಿ ಮಸಲ್ ಬೇಕು ಅನ್ನೋದು. ಸೊ ಆವಾಗ ಬಾಡಿ ಮಸಲ್ ಗೇನ್ ಮಾಡುತ್ತೆ. ಸೊ ಯಾವಾಗ ನೀವು ಜಿಮ್ಗೆ ಹೋಗೋದನ್ನು ನಿಲ್ಲಿಸ್ತೀರಾ, ನಿಮಗೆ ಅಷ್ಟೊಂದು ಮಸಲ್ ನೆಸಸರಿ ಇರಲ್ಲ. ಸೊ ಬಾಡಿ ಆ ಮಸಲ್ನ ರಿಟೇನ್ ಮಾಡಲ್ಲ. ಬಾಡಿ ಮೇನ್ ಫಂಕ್ಷನ್ ಮಸಲ್ ರಿಟೇನ್ ಮಾಡೋದಿರಲ್ಲ. ಸೊ ಒಬ್ವಿಯಸ್ಲಿ ನೀವು ಜಿಮ್ಗೆ ಹೋಗೋದನ್ನ ನಿಲ್ಲಿಸಿದ್ರೆ ನಿಮ್ಮ ಮಸಲ್ ಮಾಸ್ ಕಮ್ಮಿ ಆಗುತ್ತೆ, ಬಟ್ ನಿಮ್ಮ ಮಸಲ್ ಫ್ಯಾಟಲ್ಲಿ ಯಾವತ್ತೂ ಕನ್ವರ್ಟ್ ಆಗಲ್ಲ. ಸೊ ಎಸ್, ನಮ್ಮ ಇವತ್ತಿನ ಪಾಯಿಂಟ್ ನಂಬರ್ 2, ಮಸಲ್ ಮಾಸ್ ಅಂದರೆ ಮಸಲ್ ಗೇನ್ ಮಾಡಬೇಕಿದ್ರೆ ನಾವು ಹೆವಿ ವೇಟ್ಸ್ ತೊಗೊಂಡು ಕಮ್ಮಿ ರೆಪ್ಸ್ ಮಾಡಬೇಕು, ಮತ್ತು ನಾವು ಫ್ಯಾಟ್ ಲಾಸ್ ಮಾಡಬೇಕಿದ್ರೆ ನಾವು ಲೈಟ್ ವೇಟ್ ತೊಗೊಂಡು ಜಾಸ್ತಿ ರೆಪಿಟೇಷನ್ಸ್ ಮಾಡಬೇಕು ಅನ್ನೋದು ಇದು ಯಾವತ್ತಿಗೂ ನಿಜ ಅಲ್ಲ. ಇಫ್ ಇನ್ ಕೇಸ್ ನಿಮಗೆ ನಮ್ಮ ಮಸಲ್ ಯಾವಾಗ ಡೆವಲಪ್ ಆಗೋದು, ನಮ್ಮ ಮಸಲ್ ಮೇಲೆ ಜಾಸ್ತಿ ಲೋಡ್ ಬೀಳಬೇಕಾದ್ರೆ ಮಾತ್ರ ನಮ್ಮ ಮಸಲ್ ಡೆವಲಪ್ ಆಗುತ್ತೆ. ಇದು ಫ್ಯಾಟ್ ಲಾಸ್ ಇರಲಿ ಅಥವಾ ನೀವು ಮಸಲ್ ಗೇನ್ ಫೇಸಿಂಗಲ್ಲಿರಲಿ, ಎರಡು ಫೇಸಲ್ಲಿ ಕೂಡ ನಿಮ್ಮ ಮಸಲ್ಗೆ ಇನಫ್ ಸಫಿಷಿಯೆಂಟ್ ಲೋಡ್ ಬಿದ್ದರೆ ಮಾತ್ರ ನಿಮ್ಮ ಮಸಲ್ ಗೇನ್ ಆಗೋದು. ಸೊ ಸೊ ನೀವು ಇದನ್ನು ಯಾವತ್ತೂ ಫಾಲೋ ಮಾಡಬೇಡಿ ನೀವು ಹೆವಿ ವೇಟ್ಸ್ ತೊಗೊಂಡು ಲೋ ರೆಪ್ ಮಾಡೋದು ಅಥವಾ ಲೋ ವೇಟ್ಸ್ ತೊಗೊಂಡು ಹೆವಿ ರೆಪ್ಸ್ ಮಾಡೋದು. ಇಫ್ ಇನ್ ಕೇಸ್ ನೀವು ಫ್ಯಾಟ್ ಲಾಸಲ್ಲಿದ್ದರೆ, ಅಂದರೆ ನಿಮ್ಮ ಏನು ಮೇಂಟೆನೆನ್ಸ್ ಕ್ಯಾಲರಿ ಇದೆಯಲ್ಲ ಅದಕ್ಕಿಂತ ನೀವು ಕಮ್ಮಿ ತಿನ್ನಬೇಕು, ಅಂದರೆ ನೀವು ಕ್ಯಾಲರಿ ಡೆಫಿಸಿಟಲ್ಲಿರಬೇಕು, ಆವಾಗ ಮಾತ್ರ ನಿಮ್ಮ ಫ್ಯಾಟ್ ಲಾಸ್ ಆಗೋದು. ಇದು ಯಾವತ್ತೂ ಡಿಪೆಂಡ್ ಆಗಲ್ಲ ನೀವು ಎಷ್ಟು ವೇಟ್ ತೊಗೊಂಡು ಎಷ್ಟು ರೆಪ್ಸ್ ಹೊಡಿತೀರಾ ಅನ್ನೋದು. ಹೆವಿ ವೇಟ್ಸ್ ತೊಗೊಂಡು ಕಮ್ಮಿ ರೆಪ್ಸ್ ಮಾಡೋದಾಗಲಿ ಅಥವಾ ಲೈಟ್ ವೇಟ್ ತೊಗೊಂಡು ಜಾಸ್ತಿ ರೆಪಿಟೇಷನ್ಸ್ ಮಾಡೋದಾಗಲಿ ಈ ಮೆಥಡನ್ನು ಫಾಲೋ ಮಾಡಬೇಡಿ. ನಮ್ಮ ಮಿತ್ ನಂಬರ್ 3, ಮೋರ್ ಪಂಪ್ ಈಕ್ವಲ್ಸ್ ಮೋರ್ ಮಸಲ್ ಗ್ರೋತ್ ಅಂತ. ಅಂದರೆ ನಾವು ಜಿಮ್ಮಲ್ಲಿ ಜಾಸ್ತಿ ನಮ್ಮ ಮಸಲಲ್ಲಿ ಪಂಪ್ ಬಂತು ಅಂದರೆ ಅದು ಮೋರ್ ಮಸಲ್ ಗ್ರೋತ್ ಅಂತ. ಇದು ಕೂಡ ನಿಜ ಅಲ್ಲ. ನಮ್ಮ ಬಾಡಿ 2 ಹೈಪೋಟ್ರೋಫಿಯಲ್ಲಿ ವರ್ಕ್ ಆಗುತ್ತೆ. ಹೈಪೋಟ್ರೋಫಿ ಅಂದರೆ ಇದು ಒಂದು ಪ್ರೊಸೆಸ್ ಇನ್ ವಿಚ್ ನೀವು ಜಾಸ್ತಿ ಮಸಲ್ ಗೇನ್ ಮಾಡ್ತೀರಾ, ಅದಕ್ಕೆ ನಾವು ಹೈಪೋಟ್ರೋಫಿ ಅಂತೀವಿ. ಸೊ ನಮ್ಮ ಬಾಡಿ 2 ಹೈಪೋಟ್ರೋಫಿಯಲ್ಲಿ ವರ್ಕ್ ಆಗುತ್ತೆ. ಒಂದು ಮಯೋಫಿಬ್ಲಿಯರ್ ಹೈಪೋಟ್ರೋಫಿ, ಇನ್ನೊಂದು ಸಾರ್ಕೋಪ್ಲಾಸ್ಮಿಕ್ ಹೈಪೋಟ್ರೋಫಿ ಅಂತ. ಮಯೋಫಿಬ್ಲಿಯರ್ ಹೈಪೋಟ್ರೋಫಿಯಲ್ಲಿ ಏನಾಗುತ್ತೆ, ನೀವು ಆ್ಯಕ್ಚುಲಿ ಮಸಲ್ ಫೈಬರ್ ನಿಮ್ಮದು ಪುಟ್ ಆನ್ ಆಗ್ತಾ ಇರುತ್ತೆ, ನಿಮ್ಮ ಆ್ಯಕ್ಚುಯಲ್ ಮಸಲ್ ಸೈಜ್ ಗ್ರೋ ಆಗ್ತಾ ಇರುತ್ತೆ. ಸೊ ದಟ್ ಈಸ್ ಮಯೋಫಿಬ್ರಿಯಲ್ ಹೈಪೋಟ್ರೋಫಿ. ಈಗ ಸಾರ್ಕೋಪ್ಲಾಸ್ಮಿಕ್ ಹೈಪೋಟ್ರೋಫಿ ಅಂದರೆ ಏನು? ಈಗ ಯಾವಾಗ ನೀವು ಒಂದು ನಾರ್ಮಲ್ ವೇಟ್ ತೊಗೊಂಡು ಕಂಟಿನ್ಯೂಸ್ಲಿ ರೆಪಿಟೇಷನ್ಸ್ ಮಾಡಬೇಕಿದ್ರೆ ನಿಮ್ಮ ಮಸಲಲ್ಲಿ ತುಂಬಾ ಬ್ಲಡ್ ಫ್ಲೋ ಇನ್ಕ್ರೀಸ್ ಆಗುತ್ತೆ, ವಿಚ್ ಈಸ್ ಅ ನಾರ್ಮಲ್ ಪ್ರೊಸೆಸ್. ಈಗ ಯಾರು ಜಿಮ್ಮಲ್ಲಿ ಹೋದರೆ ನೀವು ವರ್ಕೌಟ್ ಮಾಡಬೇಕಾದ್ರೆ ಒಂದು ಪಂಪ್ ಕಾಣಿಸುತ್ತೆ, ದ್ಯಾಟ್ ಈಸ್ ಬಿಕಾಸ್ ಆಫ್ ದ ಇನ್ಕ್ರೀಸ್ ಇನ್ ಬ್ಲಡ್ ಫ್ಲೋ. ಅಂದರೆ ನಿಮ್ಮ ಮಸಲಲ್ಲಿ ಜಾಸ್ತಿ ಬ್ಲಡ್ ಫ್ಲೋ ಅಲ್ಲ ಇಲೆಕ್ಟ್ರೋಲೈಟ್ಸ್ ಮೂವ್ ಆಗ್ತಾ ಇರುತ್ತೆ. ದ್ಯಾಟ್ ಈಸ್ ವೈ ಯಾವಾಗ ಟೆನ್ಷನಲ್ಲಿ ಇರುತ್ತೆ ಆವಾಗ. ಸೊ ಅದನ್ನು ನಾವು ಸಾರ್ಕೋಪ್ಲಾಸ್ಮಿಕ್ ಅಂತೀವಿ. ಇದು ಜಸ್ಟ್ ಪಂಪ್, ಒಂದು ಸ್ವಲ್ಪ ಟೈಮ್ ಆದಮೇಲೆ ಈ ಪಂಪ್ ಕಮ್ಮಿ ಆಗುತ್ತೆ. ಮಯೋಫಿಬ್ರಿಯಲ್ ಏನಾಗುತ್ತೆ, ಆ್ಯಕ್ಚುಲಿ ಅಲ್ಲಿ ಮಸಲ್ ಫೈಬರ್ ಪುಟ್ ಆನ್ ಆಗುತ್ತೆ ವಿಚ್ ವಿಲ್ ಆ್ಯಕ್ಚುಲಿ ಇನ್ಕ್ರೀಸ್ ದ ಮಸಲ್ ಸೈಜ್. ಅಂದರೆ ನಿಮ್ಮ ಮಸಲ್ ಸೈಜ್ನ ಆ್ಯಕ್ಚುಲಿ ಇನ್ಕ್ರೀಸ್ ಮಾಡುತ್ತೆ. ಸೊ ಯಾವಾಗಲೂ ನಿಮ್ಮ ಮಸಲ್ನ ಒಂದು ಎಕ್ಸ್ಟ್ರೀಮ್ ಸ್ಟ್ರೆಸ್ ಲೆವೆಲ್ ಕಂಡೀಷನ್ಗೆ ನೀವು ಟ್ರೈನ್ ಮಾಡಬೇಕು ಅಥವಾ ಒಂದು ಲೈಟ್ ವೇಟ್ ತೊಗೊಂಡು ನೀವು ಇದೇ ಥರ ಮಾಡ್ತಾಯಿದ್ರೆ ಪಂಪ್ ಅಷ್ಟೇ ಬರುತ್ತೆ, ಬಟ್ ಮಸಲ್ ಮಾಸ್ ಯಾವತ್ತೂ ಗ್ರೋ ಆಗಲ್ಲ. ಮೂವಿಂಗ್ ಆನ್ ಟು ಅವರ್ ನೆಕ್ಸ್ಟ್ ಮಿತ್. ನಮ್ಮ ನೆಕ್ಸ್ಟ್ ಮಿತ್ ಏನಂದರೆ, ಈಗ ನಾವು ನಮ್ಮ ಮಸಲನ್ನು ಕಂಟಿನ್ಯೂಸ್ಲಿ ಶಾಕಲ್ಲಿ ಇಡಬೇಕಾಗತ್ತೆ, ಕಂಟಿನ್ಯೂಸ್ಲಿ ವರ್ಕೌಟ್ ಚೇಂಜ್ ಮಾಡ್ತಾ ಇರಬೇಕಾಗುತ್ತೆ, ಅಥವಾ ನಮ್ಮ ಮಸಲ್ ಸೈಜ್ ಗ್ರೋ ಆಗಲ್ಲ ಅನ್ನೋದು. ಇದು ಕೂಡ ಕಂಪ್ಲೀಟ್ಲಿ ಸುಳ್ಳು. ಇಫ್ ಇನ್ ಕೇಸ್ ನೀವು ಇದನ್ನೇ ಫಾಲೋ ಮಾಡ್ತಾ ಇದ್ದರೆ ನೀವು ಪ್ರೋಗ್ರೆಸಿವ್ ಓವರ್ಲೋಡ್ ಪ್ರಿನ್ಸಿಪಲ್ನ ಯಾವತ್ತೂ ಟ್ರ್ಯಾಕ್ ಮಾಡೋಕ್ಕಾಗಲ್ಲ. ಈಗ ಪ್ರೋಗ್ರೆಸಿವ್ ಓವರ್ಲೋಡ್ ಪ್ರಿನ್ಸಿಪಲ್ ಟ್ರ್ಯಾಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಫಾರ್ ಮಸಲ್ ಗ್ರೋತ್. ಫಾರ್ ಎಕ್ಸಾಂಪಲ್ ನಮ್ಮ ಕಂಪೌಂಡ್ ವರ್ಕೌಟ್ಸ್ ಲೈಕ್ ಚೆಸ್ಟ್ ಪ್ರೆಸ್ ಆಯಿತು, ಸ್ಕ್ವಾಟ್ಸ್ ಆಯಿತು, ಶೋಲ್ಡರ್ ಪ್ರೆಸ್ ಆಯಿತು, ಡೆಡ್ ಲಿಫ್ಟ್ಸ್ ಆಯಿತು, ಇದನ್ನೆಲ್ಲ ನೀವು ಹೇಗೆ ಟ್ರ್ಯಾಕ್ ಮಾಡ್ತೀರಾ? ಲೈಕ್ ಈ ವಾರ ನಾನು 50 kgs ಮಾಡಿದ್ದೀನಿ, ಸೊ ನೆಕ್ಸ್ಟ್ ವಾರ ನಾನು ಇದನ್ನು ಇನ್ಕ್ರೀಸ್ ಮಾಡ್ತೀನಿ, ಲೈಕ್ ಐ ಕ್ಯಾನ್ ಟ್ರೈ 60 kgs 70 kgs. ಇದನ್ನು ಇಫ್ ಇನ್ ಕೇಸ್ ನೀವು ಎವ್ರಿ ವೀಕ್ ನಿಮ್ಮ ವರ್ಕೌಟನ್ನು ಚೇಂಜ್ ಮಾಡ್ತಾ ಇದ್ದರೆ ನೀವು ಪ್ರೋಗ್ರೆಸಿವ್ ಓವರ್ಲೋಡಿಂಗ್ ಪ್ರಿನ್ಸಿಪಲ್ನ ಯಾವತ್ತೂ ಇಂಪ್ಲೈ ಮಾಡೋಕ್ಕಾಗಲ್ಲ ನಿಮ್ಮ ವರ್ಕೌಟಲ್ಲಿ. ಸೊ ಯಾವತ್ತು ಪರ್ ವೀಕ್ಗೆ ಒಂದ್ಸಲ ನೀವು ನಮ್ಮ ಬಾಡಿ ಮಸಲ್ ಶಾಕಲ್ಲಿರಬೇಕು ಅಂತ ನಾನು
ನೆಕ್ಸ್ಟ್ ವೀಕ್ ನಾನು ಡೈರೆಕ್ಟ್ಲಿ ಸೂಪರ್ ಸೆಟ್ಸ್ ಮಾಡ್ತಾ ಇದ್ದೀನಿ ಅಥವಾ ಅದ್ರ ಫಾಲೋಯಿಂಗ್ ವೀಕ್ ನಾನು ಡ್ರಾಪ್ ಸೆಟ್ಸ್ ಮಾಡೋಕ್ಕೆ ಶುರು ಮಾಡಿದೆ. ಇದನ್ನು ಯಾವತ್ತೂ ಮಾಡಬೇಡಿ. ಫಾಲೋ ಅ ಪರ್ಟಿಕ್ಯುಲರ್ ರೂಟೀನ್, ಬಟ್ ಎಸ್ ಒಂದು 6 to 8 ವೀಕ್ಸ್ ಅಂದರೆ 6 ರಿಂದ 8 ವಾರ ನೀವು ಒಂದು ವರ್ಕೌಟ್ ರೂಟೀನನ್ನು ಫಾಲೋ ಮಾಡಿದ ಮೇಲೆ ಆಮೇಲೆ ನೀವು ನಿಮ್ಮ ವರ್ಕೌಟನ್ನು ಚೇಂಜ್ ಮಾಡಿ, ವಿಚ್ ಈಸ್ ಅ ವೆರಿ ಗುಡ್ ಥಿಂಗ್. ಬಟ್ ಎಸ್ ಎವ್ರಿ ವೀಕ್ ನಿಮ್ಮ ವರ್ಕೌಟನ್ನು ಚೇಂಜ್ ಮಾಡಿಬಿಡಿ ಥಿಂಕಿಂಗ್ ಕಿ ನನ್ನ ಮಸಲ್ಗೆ ತುಂಬಾ ಶಾಕ್ ಕೊಡ್ತೀನಿ, ಬಿಕಾಸ್ ಆಫ್ ವಿಚ್ ನನ್ನ ಮಸಲ್ ಸೈಜ್ ತುಂಬಾ ಗ್ರೋ ಆಗುತ್ತೆ ಅನ್ನೋದು. ಈ ಮೆಥಡನ್ನು ಯಾವತ್ತೂ ಫಾಲೋ ಮಾಡಬೇಡಿ. ಕೀಪ್ ಚೇಂಜಿಂಗ್ ಯುವರ್ ವರ್ಕೌಟ್ ಈಸ್ ಆಲ್ವೇಸ್ ಗುಡ್, ಬಟ್ ಎಸ್ ಅದು ಅಟ್ಲೀಸ್ಟ್ 6 to 8 ವೀಕ್ಸ್ ಗ್ಯಾಪ್ ಆದಮೇಲೆ ನೀವು ನಿಮ್ಮ ವರ್ಕೌಟನ್ನು ಸ್ವಲ್ಪ ಚೇಂಜ್ ಮಾಡ್ಬೋದು. ಸೊ ನಮ್ಮ ನೆಕ್ಸ್ಟ್ ಮಿತ್, ಟ್ರೈನ್ ಟಿಲ್ ಫೇಲಿಯರ್ ಟು ಬಿಲ್ಡ್ ಮಸಲ್. ಅಂದರೆ ನಾನು ಒಂದು ಹೆವಿ ವೇಟ್ ತೊಗೊಂಡು ಟ್ರೈನ್ ಮಾಡೋಕ್ಕೆ ಶುರು ಮಾಡ್ತೀನಿ, ನೆಕ್ಸ್ಟ್ ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ. ಸೊ ಅದನ್ನು ಯಾವತ್ತೂ ಮಾಡಬೇಡಿ. ಫಾರ್ ಎಕ್ಸಾಂಪಲ್ ಒಂದು ಬೇಸಿಕ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ನೀವು ಬೆಂಚ್ ಪ್ರೆಸ್ ಮಾಡ್ತಿದ್ದೀರಾ, ಒಂದು 100 kgs ತೊಗೊಂಡು 10 reps ಮಾಡ್ತೀರಾ. ಸೊ ನಿಮ್ಮ ಸೆಕೆಂಡ್ ಸೆಟ್ ನೀವು ಮತ್ತೆ ನಿಮ್ಮ ಮ್ಯಾಕ್ಸ್ ಕೆಪಾಸಿಟಿನೇ 100 kg ಇರುತ್ತೆ. ಸೆಕೆಂಡ್ ಸೆಟಲ್ಲಿ ಮತ್ತೆ 100 kgs ಹಾಕೊಳ್ತೀರಾ ಈ ಸಲ. ಸೊ ಈ ಸಲ ನಿಮ್ಮ ಹತ್ರ 10 reps ಮಾಡ್ಲಿಕ್ಕೆ ಆಗೋದಿಲ್ಲ, ಯು ಕ್ಯಾನ್ ಓನ್ಲಿ ಡೂ 8 reps. ಸೊ ಥರ್ಡ್ ಸೆಟ್ ಕೂಡ ನೀವು 100 kg ತೊಗೊಂಡು ಮಾಡೋಕ್ಕೆ ಬಂದರೆ ನೀವು ಅರೌಂಡ್ 6 reps ಮಾಡ್ಬೋದು. ಈ ಥರ ಯಾವತ್ತೂ ಮಾಡಬೇಡಿ. ಪ್ರೋಗ್ರೆಸಿವ್ ಓವರ್ಲೋಡಿಂಗ್ ಪ್ರಿನ್ಸಿಪಲ್ ಅಂತ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ಸ್ಟಾರ್ಟ್ ವಿತ್ 80 kg ಮಾಡಿ, ಡೂ ಸಮ್ 12 to 15 reps, 12 ರಿಂದ 15 reps ಮಾಡಿ. ಸೊ ನಿಮ್ಮ ಸೆಕೆಂಡ್ ಸೆಟ್ಟಲ್ಲಿ ನೀವು 90 kgs ಇನ್ಕ್ಲೂಡ್ ಮಾಡಿ, ಅದರಲ್ಲಿ ನೀವು ಅಟ್ಲೀಸ್ಟ್ 12 reps ಮಾಡ್ಬೋದು, 10 ರಿಂದ 12 reps ಮಾಡ್ಬೋದು. ಅಂದರೆ ನಿಮ್ಮ ಲಾಸ್ಟ್ ಸೆಟ್ ಹೆವಿಯೆಸ್ಟ್ ಆಗಿರಬೇಕು, ವಿಚ್ ಇಸ್ 100 kgs. ಸೊ ಅದರಲ್ಲಿ ನೀವು ಅಟ್ಲೀಸ್ಟ್ 10 reps ಕಂಪ್ಲೀಟ್ ಮಾಡ್ಬೋದು. ಇದರಲ್ಲಿ ಏನಾಗುತ್ತೆ, ನಿಮ್ಮ ಮಸಲ್ಗೆ ಪ್ರಾಪರ್ ಸ್ಟ್ರೆಸ್ ಸಿಗುತ್ತೆ, ಬಿಕಾಸ್ ನಿಮ್ಮ ಹೆವಿ ವೇಟಲ್ಲಿ ನೀವು ಮ್ಯಾಕ್ಸಿಮಮ್ ರೆಪಿಟೇಷನ್ಸ್ ಕೂಡ ನೀವು ಇನ್ಕ್ಲೂಡ್ ಮಾಡಿದ್ದೀರಾ ಅನ್ನೋದನ್ನು. ಅಥವಾ ನೀವು 100 kgಲೇ ಎಲ್ಲ 3 ಸೆಟ್ ಮಾಡ್ತೀನಿ ಅಂದರೆ ನಿಮ್ಮ ಮಸಲ್ಗೆ ಅಷ್ಟೊಂದು ಜಾಸ್ತಿ ಟೆನ್ಷನ್ ಇರುವುದೇ ಇಲ್ಲ. ಸೊ ಫೇಲಿಯರ್ವರೆಗೂ ನೀವು ಯಾವತ್ತೂ ಟ್ರೈನ್ ಮಾಡಬೇಡಿ, 1-2 rep ಕಮ್ಮಿನೇ ಮಾಡಿ, ಬಿಕಾಸ್ ನೆಕ್ಸ್ಟ್ ಸೆಟ್ಟಲ್ಲಿ ನೀವು ಅದನ್ನು ಪ್ರೋಗ್ರೆಸಿವ್ ಆಗಿ ಓವರ್ಲೋಡ್ ಮಾಡ್ಬೋದು. ನಮ್ಮ ಇವತ್ತಿನ ಲಾಸ್ಟ್ ಟಿಪ್, ಸ್ಟಿರಾಯ್ಡ್ ತೊಗೊಳ್ದೆ ಒಂದು ಒಳ್ಳೆ ಫಿಸಿಕ್ ಡೆವಲಪ್ ಆಗಲ್ಲ ಅನ್ನೋದು. ಸೊ ಇಫ್ ಇನ್ ಕೇಸ್ ನಿಮಗೆ ಯಾರಾದರೂ ಒಂದು ಸ್ಟಿರಾಯ್ಡ್ ಅನ್ನು ಯೂಸ್ ಮಾಡು ಅಂತ ಹೇಳ್ತಾ ಇದ್ದರೆ, ಅವ್ರು ಹೇಳ್ತಾರೆ ಬಿಕಾಸ್ ಅವರ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಯಾವತ್ತೂ ಟ್ರೈ ಮಾಡಿರಲ್ಲ ಫಿಸಿಕ್ನ ಡೆವಲಪ್ ಮಾಡೋಕ್ಕೆ, ಅವ್ರು ಶುರುನೇ ಸ್ಟಿರಾಯ್ಡಿಂದ ಮಾಡಿರ್ತಾರೆ. ಸೊ ಡೋಂಟ್ ಡೂ ದ್ಯಾಟ್. ನನ್ನನ್ನು ಕೇಳಿದ್ರೆ ಒಂದು ಒಳ್ಳೆ ಫಿಸಿಕ್ ಮಾಡಲಿಕ್ಕೆ ಏನೂ ಬೇಡ, ನಿಮ್ಮ ಹಾರ್ಡ್ ಡೆಡಿಕೇಶನ್ ಬೇಕಿರುತ್ತೆ ಮತ್ತು ಒಂದು ಒಳ್ಳೆ ಡಯಟ್ ಬೇಕಿರುತ್ತೆ. ಅದರಿಂದ ನೀವು ಒಂದು ಒಳ್ಳೆ ಇಂಪ್ರೆಸಿವ್ ಫಿಸಿಕನ್ನು ಕೂಡ ಡೆವಲಪ್ ಮಾಡ್ಕೋಬೋದು. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಸ್ಟಿರಾಯ್ಡಿಂದ ತುಂಬಾ ಅಡ್ವರ್ಸ್ ಇಫೆಕ್ಟ್ಸ್ ಕೂಡ ಇದೆ, ಅದನ್ನು ನಾವು ಇನ್ನೊಂದು ವೀಡಿಯೋಲ್ಲಿ ಕವರ್ ಮಾಡುವ. ಸೊ ಎಸ್, ಟು ಬಿಲ್ಡ್ ಅ ನೈಸ್ ಫಿಸಿಕ್, ಒಂದು ಇಂಪ್ರೆಸಿವ್ ಫಿಸಿಕ್ ಡೆವಲಪ್ ಮಾಡೋಕ್ಕೆ ನಿಮ್ಮ ಯಾರಿಗೂ ಸ್ಟಿರಾಯ್ಡ್ ತೊಗೊಳ್ಳೋ ಅಗತ್ಯ ಇಲ್ಲ. ಇಟ್ ಈಸ್ ಪಾಸಿಬಲ್, ಜಸ್ಟ್ ಬಿ ಡೆಡಿಕೇಟೆಡ್ ಟುವರ್ಡ್ಸ್ ಯುವರ್ ವರ್ಕೌಟ್. ಸೊ ಎಸ್ ಫ್ರೆಂಡ್ಸ್, ಇವತ್ತಿನ ನಮ್ಮ ವರ್ಕೌಟ್ ಮಿತ್ಸ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಿಮ್ಮಲ್ಲೂ ಕೂಡ ಈ ಥರ ಮಿತ್ಸ್ ಯಾವುದಾದ್ರು ಇರ್ತದೆ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ. ಇನ್ನೂ ಜಾಸ್ತಿ ಯಾವುದಾದ್ರೂ ಕನ್ಫ್ಯೂಷನ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಅದ್ರ ಮೇಲೆ ಕೂಡ ಒಂದು ವೀಡಿಯೋ ಮಾಡ್ತೀವಿ, ಅಥವಾ ಆ ಕಮೆಂಟ್ಗೆ ಒಂದು ರಿಪ್ಲೈ ಬಂದೇ ಬರುತ್ತೆ. ಇಫ್ ಯು ಲೈಕ್ ದ ವಿಡಿಯೋ ಪ್ಲೀಸ್ ಹಿಟ್ ದ್ಯಾಟ್ ಲೈಕ್ ಬಟನ್. ನಮ್ಮ ಚಾನಲ್ಗೆ ನೀವು ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಇನ್ನೂ ಬೆಲ್ಲೈಕನ್ಗೆ ಕ್ಲಿಕ್ ಮಾಡಿಲ್ಲ ಅಂದರೆ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಬಿಕಾಸ್ ನಾವು ಮುಂದೆ ಇನ್ನೂ ತುಂಬಾ ಇಂಟ್ರೆಸ್ಟಿಂಗ್ ವೀಡಿಯೋಸ್ ತೊಗೊಂಡ್ಬರ್ತಾ ಇದ್ದೀವಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಕ್, ಸೇಮ್ ಟೈಮ್ ಸೇಮ್ ಡೇ ಆಫ್ ದ ವೀಕ್. ನಮಸ್ಕಾರ.